ಕೂಡ ಅದೇನು ಅಂತಾರಲ್ಲ ಅವರ ಉಡಾಪಿತನ ತೋರಿಸ್ಕೊತ ಬಂದಾರ. ನಾವು ಸಣ್ಣಾಗಿದ್ದಾಗ ಓದಿದ್ವಿ ನಮ್ಮ ಶಾಲೆಯೊಳಗೆ ತಿರುಕನ ಕನಸು ಅಂತೇಳಿ ಒಂದು ಪಾಠ ಓದಿದ್ವಿ. ಅದ್ರಾಗ ಏನಾಗಿತ್ತಪ್ಪ ಅಂದ್ರೆ ತಿರುಕ ಕನಸು ಕಾಣೋದ್ರಾಗ ಅವ್ನ ಜೀವನ ಮುಗಿದು ಅಂತ. ಹಿಂಗ ಏನಾಗ್ಬಿಡಿತಂದ್ರ ಮಂತ್ರಿ ಇವೇನ MP MLA ಗಳು ಏನದಾರಲ್ಲ ತಮ್ಮ ಮಕ್ಕಳನ್ನ ಹೊರದೇಶದಾಗ ಈ ದೇಶದಾಗ ಅಲ್ಲ ಹೊರದೇಶದಾಗ ಕಲಿಸಿ ಅವ್ರಿಗೆ ಕಲಿಲಕ್ಕೆ ಇಷ್ಟ ಇರ್ಲಿಕ್ಕಂದ್ರೂ ಕೂಡ ಹೊರದೇಶದಾಗ ಕಲಿಸಿ ಎಷ್ಟೋ ರೊಕ್ಕ ತುಂಬಿ ಕಲಿಸುವಂತ ತಾಕತ್ತ MP MLA ಗಳಿಗೆ ಐತಿ. ಈ ಬಡವರು ಅಥವಾ ರೈತರ ಮಕ್ಕಳಿಗೆ ಏನಾಗ್ಬೇಕಂದ್ರ ಕಲಿಯುವಂತ ಹುಮ್ಮಸ್ ರಗಡೆ ಐತಿ, ಅವ್ರ ತಕ್ಕ ನಾಲೆಜು ಐತಿ, ಆದ್ರೆ ಕಲಿಲಾಕ ಒಳ್ಳೆ ಅವಕಾಶಗಳಿಲ್ಲ. ಈ ಸರ್ಕಾರಿ ಕಾಲೇಜ್ ಆಗೋದ್ರಿಂದ ಏನಾಕೈತಪ್ಪ ಅಂತಂದ್ರ ಒಬ್ಬ ಬಡ ವಿದ್ಯಾರ್ಥಿನೂ ಕೂಡ ಇವತ್ತು MBBS ಲೆವೆಲ್ಗೆ ಬಂದು ಒಂದು ಸರ್ಕಾರಿ ವೈದ್ಯಕೀಯ ಆಗಿ ಬಡವರಿಗೆ ಏನಾದ್ರು ಸೇವೆ ಮಾಡ್ಬೇಕಂತ ಮನೋಭಾವ ಹೊಂದಿದಂತವ್ರು ರಗಡದಾರ. ಆದ್ರ ಆ ಕೆಲಸ ಇವತ್ತ ಆಗಾಕತ್ತಿಲ್ಲ. ಯಾಕಂದ್ರ ಈ ಸರ್ಕಾರದ ಒಂದು ವಿಚಾರ ನಮ್ಗೆ ಏನ್ ತಿಳಿಯಾಕತ್ತಿಲ್ಲ ಅಂದ್ರ ಈ ಕಡೆ ವೈದ್ಯಕೀಯ ಕಾಲೇಜ್ ರೈತರಿಗೆ ಬೆಳೆದಂತ ಒಂದು ಬೆಲೆಗಳು ಕೂಡ ನಿಗದಿ ಮಾಡಕತ್ತಿಲ್ಲ. ತಮಗೆ ಹೆಂಗ್ ಬೇಕು ಏನ್ ಅವ್ರ ಕುರ್ಚಿ ಸಂಬಂಧ ಅಂಜಾಡಕತ್ತಾರೋ ಏನ್ ಅವ್ರಿಗೆ ಹೆಂಗ್ ಬೇಕು ಹಂಗ ಸರ್ಕಾರ ರಚನೆ ಮಾಡ್ಕೊಳ್ತಾರೋ ನಮಗೂ ತಿಳಿಯಾಕತ್ತಿಲ್ಲ. ಒಂದ್ ಕಡೆ ಆದ್ರೂ ಅವ್ರು ಯಾವ್ದಾದಕ್ಕೂ ಬೆಂಬಲ ಕೊಟ್ರ ಅಂದ್ರೆ ನಾವು ಜನಪರ ಐತಪ್ಪ ಅಂತ ಅನ್ಕೋಬಹುದು. ಇವ್ರು ಏನ ಮಾಡಿದ್ರು ಜನ ವಿರೋಧಿಗಳ ಕೆಲಸನೇ ಮಾಡಕತ್ಬಿಟ್ಟಾರ. ಅವರಿಗೆ ಜನರಂದ್ರೂ ಬೇಕಾಗಿಲ್ಲ, ರೈತರು ಬೇಕಾಗಿಲ್ಲ, ಬಡವರು ಬೇಕಾಗಿಲ್ಲ, ಮತ್ತೆ ಇವರಿಗೆ ಏನು ಕಮರ್ಷಿಯಲ್ ಬೇಕಾಗ್ಯಾವ, ಅವರೇ ಏನು ವಾಣಿಜ್ಯಗಳು ಬೇಕಾಗ್ಯಾವು, ಮತ್ತೆ ಅಧಿಕಾರಿಗಳು ಬೇಕಾಗ್ಯಾರ. ಅಧಿಕಾರಿಗಳು ಹೆಂಗಾಗ್ಬಿಟ್ಟಾರಪ್ಪ ಅಂತಂದ್ರ ರೈತರಲ್ಲಿ ಇಲ್ಲಿ ಜನಗಳ ಕೂಗ ಅವ್ರಿಗೆ ಕೇಳಿಸ್ಲಾಕತ್ತಿಲ್ಲ. ಇವ್ರು ಹೋಗಿ ಮೇಲಧಿಕಾರಿಗಳಿಗೆ ಹೇಳಂಗೂ ಇಲ್ಲ. ತಾವು ಬರೋದು ತಮ್ಮ ಕೆಲಸ ಮಾಡೋದು ಏನ್ ಮೇಲ್ನವ್ರು ಹೇಳ್ತಾರ ಅದನ್ನ ಮಾಡ್ಕೊಳ್ಳೋದು ಹೋಗಿ ಬಿಡೋದು ಇದೇ ಮಾಡಕತ್ಬಿಟ್ಟಾರ. ಹಿಂಗಾದ್ರ ಈ ಭಾರತ ಅಭಿವೃದ್ಧಿ ಅಂತ ಯಾವಾಗ ಹೋಗ್ಬೇಕು? ಏನೊಂದು ಪ್ರೈವೇಟ್ ಕಾಲೇಜ್ ಅಂದ್ರೆ ಏನಾಗ್ಬಿಟ್ಟೈತೆ, ಪ್ರೈವೇಟ್ ಕಾಲೇಜ್ ಮಾಡೋರು ಯಾರು? ಇದೇ ರಾಜಕಾರಣಿಗಳು. ದುಡ್ಡು ಇರ್ತೈತಿ ಮಾಡ್ತಾರ, ಯಾವ್ರಿಗೆ ಸಪೋರ್ಟ್ ಕೊಡ್ತಾರಪ್ಪ ರಾಜಕಾರಣಿಗಳು? ದುಡ್ಡು ಇದ್ದವ್ರಿಗೆ ಸಪೋರ್ಟ್ ಕೊಡ್ತಾರೆ, ದುಡ್ಡು ಇಲ್ಲಾರ್ದವ್ರಿಗೆ ಕಾಣಕತ್ತಿಲ್ಲ ಯಾರಿಗೆ. ಹಿಂಗೆ ಮಾಡ್ಕೊತ ಹೋದ್ರ ಬಡವ್ರ ಮಂದಿ ಅಥವಾ ಈ ರೈತರ ಮಕ್ಕಳು ಯಾವಾಗ ಮುಂದಕ್ಕೆ ಬರಬೇಕು, ಯಾವಾಗ ಬೆಳಿಬೇಕು? ಈ ಸರ್ಕಾರಿ ವೈದ್ಯ ಕಾಲೇಜ್ ಅಂತ ಸರ್ಕಾರಕ್ಕೆ ನಷ್ಟ ಏನೈತಿ ಬೇಕಲ್ಲ. ಯಾಕಂದ್ರೆ ಇದೇ ರೀತಿ ಮಾಡ್ಕೊತ ಹೋದ್ರ ಇಂಥವೆಲ್ಲ ನಾವು ಅಭಿವೃದ್ಧಿ ಯಾವಾಗ ಹೊಂದಬೇಕು? ಹಾಗಾಗಿ ಸರ್ಕಾರದವರು ಸ್ವಲ್ಪ ಜನರ ಕಡೆ ಲಕ್ಷಣ ಕೊಡಬೇಕು. ಏನೋ ಭಾಗ್ಯಗಳು ಕೊಟ್ರಿ ಅಂತೇಳಿ ಅಪ್ಪರ ಕಡೆ ಲಕ್ಷ ಕೊಟ್ರೆ ಇದು ಯಾವಾಗ ಉದ್ಧಾರ ಆಗ್ಬೇಕಲ್ಲ. ಹಾಗಾಗಿ ಸರ್ಕಾರದವ್ರು ಏನೈತಿ ಈ ವೈದ್ಯಕೀಯ ಕಾಲೇಜಕ್ಕೆ ಅನುಮತಿ ಕೊಡಬೇಕು, ಅವರು ಕೂಡ ಸ್ಪಂದನೆ ಮಾಡಬೇಕು. ಇವತ್ತು 45 ದಿನಕ್ಕೆ ಕಾಲಿಟ್ಟಾರ, ಶಾಂತಿಯುತ ಹೋರಾಟ ಮಾಡ್ಕೊಂಡು 45 ದಿನಕ್ಕೆ ಬಂದಾರ. ಇದೇ ರೀತಿ ಆದ್ರೆ ಇದೇನು ಶಾಂತಿಯುತವಾಗಿ ನಡೆಯಂಗಿಲ್ಲ. ಸೊ ಯಾವ್ದೋ ಒಂದು ದೇಶದಾಗ ಮಾಡಿದ್ರು, ಜಪಾನ್ದಾಗ ಎಲ್ಲ ಪ್ರಜೆಗಳೇ ಏನ್ ಮಾಡಿಬಿಟ್ಟಿದ್ರು ಅಂದ್ರ ಕೈ ತಗೊಂಡ್ಬಿಟ್ಟಿದ್ರು. ಆ ರೀತಿ ಇಲ್ಲಿ ಆಗೋದು ಬೇಡ. ಸರ್ಕಾರದವರಾಗಲಿ ಅಧಿಕಾರಿಗಳಾಗಲಿ ಅವ್ರು ಗಮನಕ್ಕೆ ತಗೊಂಡ್ಕಿಸಿಂದ್ರ ನೀವು ಎಲ್ಲಾ ತರ ಅನುಮತಿಗಳನ್ನ ತಾವು ಕೊಡ್ಬೇಕಂತ ಹೇಳಿ ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇದಕ್ಕ ಬೆಂಬಲ ಕೊಡ್ತಾ ನಾವು ಕೂಡ ಈ ಸಂಘಟನೆಗೆ ಬೆಂಬಲ ಸೂಚಿಸ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಜವಾನ್.